ಮನು, ನನ್ನ ಸಮುದ್ರ ನೀನು. ಸಪ್ತ ಸಾಗರ ತಾಚೆಯಲ್ಲೋ ಮೋಸ್ಟ್ಲಿ ಟಾರ್ ರೋಡ್ ಇದೆ ಅನಿಸುತ್ತೆ. ಅದಕ್ಕೆ 1 hour ತೋರಿಸ್ತಿದೆ 40 ಕಿಲೋಮೀಟ್ರಿಗೆ. ಅಷ್ಟು ಆಫ್ ರೋಡ್ ಇದ್ದಂಗೆ ಇಲ್ಲ ಹೋಪ್ಫುಲಿ. ಬಟ್ ಎಕ್ಸ್ಟ್ರೀಮ್ ಕೋಲ್ಡ್ ಇದೆ ಮಾತ್ರ. ಆಲ್ರೆಡಿ ಕೈಯೆಲ್ಲ ಫುಲ್ ನಂಬಾಗ್ತಿದೆ ನನಗೆ. ಫುಲ್ಲು ವಾರ್ಮರ್ಸ್ ಎಲ್ಲ ಹಾಕ್ಕೊಂಡ್ರೆ ನಂಬಾಗಿದೆ ನೋಡಿ. ಇದೆಲ್ಲ ಐಸ್ದು ಫಾಲ್ ಆಗಿರೋದು. ಇಲ್ಲೆಲ್ಲೂ ಬ್ಲ್ಯಾಕ್ ಐಸ್ ಎಲ್ಲ ಏನೂ ಇಲ್ಲ. ಫುಲ್ ಕ್ಲೀನಾಗಿದೆ ರೋಡು. ಮುಂದೆ ಏನಾದ್ರು ಬಂದಾಗ ಸ್ವಲ್ಪ ಸ್ಲೋ ಮಾಡೇ ಓಡಿಸ್ಬೇಕು. ತುಂಬ ಓವರ್ ಕಾನ್ಫಿಡೆಂಟಾಗಿ ತುಂಬ ಸ್ಪೀಡಾಗಿ ಓಡಿಸೋಕ್ಕಾಗಲ್ಲ. ನೋಡಿ ಫುಲ್ ಸ್ನೋ ಬಿದ್ದಿರೋದು. ಫ್ರೆಶ್ ಸ್ನೋ, ನೈಟ್ ಸ್ನೋ ಆಯ್ತಂತೆ. ಓ ಮೈ ಗಾಡ್, ಎಷ್ಟು ಮೇಲ್ಗಡೆ ಇದೀವಿ ನೋಡು. ಹಿಮಾಲಯಸ್ ನಮ್ಮ ಕೆಳಗಡೆ ಕಾಣಿಸ್ತಿದೆ. ಸ್ಟ್ರೈಟಾಗಿ ನೋಡ್ತಿದ್ರೆ ಹಿಮಾಲಯಸ್ ನಮ್ಮ ಕೆಳಗಡೆ ಕಾಣಿಸ್ತಿದೆ. ನಾವು ಅಷ್ಟು ಮೇಲಿದ್ದೀವ. ವಾ ನೋಡಿ ಫ್ರೆಂಡ್ಸ್, ಮುಂದೆ ನೋಡಿ. ಕ್ರೇಜಿ. ಕೈಯೆಲ್ಲ ಓಕೆನಾ? ಓ ನೋಡಿ, ಎಲ್ಲ ಎಲ್ಲ ಸ್ನೋ ಮೆಲ್ಟ್ ಆಗಿರೋದು ನೋಡಿ. ನೋಡಿ ಇವೆಲ್ಲ ಸ್ನೋ ಮೆಲ್ಟ್ ಆಗಿರೋದು. ಆ ಕಡೆ ಮೆಲ್ಟ್ ಆಗಿದೆ, ಈ ಕಡೆ ಮೆಲ್ಟ್ ಆಗಿಲ್ಲ. ಸ್ವಲ್ಪ ಪಿಕಪ್ ಕೂಡ ಕಡಿಮೆ ಆಗ್ತಿದೆ ಗಾಡಿ. ಫೋರ್ ವೀಲರ್ಸ್ ಆದರೆ ಹೀಟ್ರ್ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಹೀಟ್ರ್ ಹಾಕ್ಕೊಂಡು ಗಾಡಿ ವಾರ್ಮಾಗಿ ಇಟ್ಕೊಂಡು ಹೋಗ್ಬಿಡ್ತಾರೆ. ಟೂ ವೀಲರು ಯು ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ದ ರಿಯಲ್ ನೇಚರ್ ಇದೆ. ಆ ವಿಂಡಲ್ಲಿ, ಆ ಅಡ್ವೆಂಚರು, ಆ ರೋಡ್ಸು, ಎವ್ರಿಥಿಂಗ್ ಯು ಹ್ಯಾವ್ ಟು ಟೇಕ್ ಇಟ್. ಫೀಲ್ ದ ಕರ್ವ್ಸ್ ಬಟ್ ಡು ನಾಟ್ ಹಗ್ ದೆಮ್. ವಾವ್ ಬ್ರೋ, ಯು ಆರ್ ಗ್ರೇಟ್ ಮ್ಯಾನ್. ಎಂತೆಂಥ ಜಾಗಗಳಲ್ಲಿ ಈ ಥರ ರೋಡ್ ಮಾಡಿ ನಮಗೆ ಒಂದು ಸುಲಭವಾಗಿ ಮಾಡಿಕೊಟ್ಟಿದ್ಯಾ ದಾರಿಗಳನ್ನ. ಯು ಆರ್ ಗ್ರೇಟ್. ನಾಟ್ ಅ ಈಸಿ ಟಾಸ್ಕ್ ಟು ಮೈಂಟೈನ್ ದ ರೋಡ್ಸ್ ಹಿಯರ್. ಕಷ್ಟ ಇದೆ ಇಲ್ಲೆಲ್ಲ ಅಲ್ವಾ? ಕೈ ಸ್ವಲ್ಪ ಫ್ರೀಸ್ ಆಗ್ತಿದೆ ನನಗೆ. ಹಾಕೊಂಬಿಡ್ಲಿ ಅಂತ್ಯಾ? ಸುಮ್ಮನೆ ಯಾಕೆ ಅಲ್ವಾ? ತುಂಬ ಕೋಲ್ಡ್ ಆಗ್ತಿದೆ ಮುಂದೆ. ಬಟ್ ಬ್ಲ್ಯಾಕ್ ಐಸು, ಕೆಳಗಡೆ ಸ್ನೋ ಎಲ್ಲ ಇದೆ ಕಚ್ಕೊಂಡಿದೆ ರೋಡ್ಗೆ. ಟ್ರಾಕ್ಷನ್ ತೊಗೊತಾರೋದಕ್ಕೆ ಹೋಗ್ತಿದೆ. ಸ್ಲೋ ಮಾಡಿದ್ರೆ ಕಷ್ಟ. ಓ ಹಾಂ, ಕರ್ದುಂಗ್ಲಾ ಸ್ಟಾಪ್ ಮಾಡೋಣ. ಇದಕ್ಕೋಸ್ಕರ ನಾವು ಬಂದಿರೋದು ನಾವು. ಇಳಿಯಮ್ಮ. हाँ हिली तो माइटी कर दूंगा. आप थोड़ा यहाँ पे पार्क कर देंगे. एक 2 मिनट. तो ಇದೊಂದು ಪಾಸ್ ನಾವು ಮಾಡಬೇಕಾಗಿತ್ತು ನಮಗೆ. ವಿ ವಾಂಟ್ ಡೂ ಇಟ್ ಅಟ್ ಎನಿ ಕಾಸ್ಟ್. ವಿ ಡಿಡ್ಂಟ್ ವಾಂಟ್ ಟು ಗಿವ್ ಅಪ್. ಅಯ್ಯೋ ಹಾಂ, हाँ बात तो बा तो गाड़ी में हाँ. Oh my God,
ಇದೇ ರೋಡಲ್ಲಿ ಕೆಳಗೆ ಇಳಿಬೇಕು. ಬಟ್ ಆದರೂ ಸ್ವಲ್ಪ ಸ್ಲೋ ಆಗಿ ವಿ ಹ್ಯಾವ್ ಟು ಕೀಪ್ ಗೋಯಿಂಗ್. ಟ್ರಾಕ್ಷನ್ ತೊಗೋಬೇಕಷ್ಟೆ. ನೋಡಿ ಇಲ್ಲೆಲ್ಲ ಐಸ್ ಕ್ಲಿಯರ್ ಆಗಿದೆ, ಸೆಂಟ್ರಲ್ಲೆಲ್ಲ ಆ ಕಡೆ ಐಸ್ ಕ್ಲಿಯರ್ ಮಾಡಿದ್ದಾರೆ. ನಾವೀಗ ಟ್ರಾಕ್ಷನ್ ತೊಗೊಂಡು ಇಲ್ಲಿಂದ ಹೋಗಬೇಕು. ಸೆಂಟ್ರಲ್ಲೇ ಓಡಿಸ್ತಾ ಇದ್ದೀನಿ. ಆ ಕಡೆ ಈ ಕಡೆ ಐಸ್ ಇದೆ, ಆದಷ್ಟು ಗ್ರಿಪ್ ತೊಗೋಬೇಕು. ಟ್ರಾಕ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಹಿಯರ್. ಸ್ಕಿಡ್ ಆಗಬಾರ್ದು ನಮ್ಮ ಗಾಡಿ. ಜೈ ಬಜರಂಗ್ ಬಲಿ ಅಂತ ನೀನು ಹೇಳ್ಬಿಡು. ನಿಕ್ಕಿತಾಗ ವಾಯ್ಸೇ ಬರ್ತಾಯಿಲ್ಲ. ಇವೆಲ್ಲ ನಮ್ಮ ಮಾವ ನೋಡ್ಬಿಟ್ರು ಅಂದರೆ ವೀಡಿಯೋಸ್ ಯೂಟ್ಯೂಬಲ್ಲಿ ಅಷ್ಟೇ. ಬಟ್ ಮಾವ ಇವೆಲ್ಲ ಮಾಡಿಲ್ಲ ಅಂದರೆ, ಇವೆಲ್ಲ ಮಾಡಿದ್ರೆ ಮಾಡಿದ್ವಿ ಅನ್ನೋ ತೃಪ್ತಿ ಒಂದಿರುತ್ತೆ. ಒಂದು ಸಾಹಸ ಈ ಥರ ಎಲ್ಲ ಒಂದು ಅಡ್ವೆಂಚರ್ ಮಾಡಿದ್ವಿ ಅನ್ನೋ ಖುಷಿ ಒಂದಿರುತ್ತೆ. ನಾಳೆ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಹೇಳ್ಬೋದು, ನಾನು ನಿಮ್ಮ ತಾತ, ನಾನು ನಿಮ್ಮಮ್ಮ ಹಿಂಗೆ ಹೋದ್ವಿ, ಹಿಂಗೆಲ್ಲ ಅಡ್ವೆಂಚರ್ ಮಾಡಿದ್ವಿ ಗಾಡಿನಲ್ಲಿ ಇಬ್ಬರೇ ಅಂತ ಹೇಳ್ಕೊಬೋದು ನಾವು. ಸೊ ಆ ಒಂದು ಖುಷಿಗಾದ್ರೂ ನಮಗೆ ಬೇಕು. ಆಗ್ತಾಯಿಲ್ಲ ನಮ್ಮ ಕೈಲಿ. ಒಯ್ ಜಾಡ್ತು, ಲೈಟಾಗಿ ಸ್ಕಿಡ್ ಆಯಿತು. ಟ್ರಾಕ್ಷನ್ ಇಸ್ ಇಂಪಾರ್ಟೆಂಟ್. ಲೈಟಾಗಿ ಸ್ಕಿಡ್ ಆಯಿತು ಗಾಡಿ ಈಗ. ಬಟ್ ವೆಯ್ಟ್ ಇರೋದಕ್ಕೆ ಸ್ವಲ್ಪ ಸ್ಟೇಬಲ್ ಆಗಿದೆ ಗಾಡಿ. ವಿಡಿಯೋ ಮಾಡೋಣ ಅಂದ್ಕೊಂಡೆ ಇನ್ಸ್ಟಾಗ್ರಾಮ್ಗೆ, ಬಟ್ ಅದಕ್ಕೂ ಆಗ್ತಾಯಿಲ್ಲ ಬಿಕಾಸ್ ಅಷ್ಟು ಎಕ್ಸ್ಟ್ರೀಮ್ ಕೋಲ್ಡ್ ಇದೆ. ತಿರ್ಗಿ ಹಾಕೊಳ್ಳೋಷ್ಟರಲ್ಲಿ ದ ಬೆಸ್ಟ್ ವ್ಯೂ ಕಮ್ಸ್ ಆಫ್ಟರ್ ದ ಹಾರ್ಡೆಸ್ಟ್ ಕ್ಲೈಮ್ ಅಂತೆ. ಅಫ್ಕೋರ್ಸ್ ಯಸ್, ಕ್ರೇಜಿ. ಮುಂದೆ ನೋಡೇ ಹೆಂಗಿದೆ ಅಂತ ಸ್ವರ್ಗ. ಈ ಥರ ಒಂದು ಅಡ್ವೆಂಚರ್ನ ನಾವು ಇಬ್ಬರೇ ಮಾಡ್ತಿರೋದಕ್ಕೆ ಇನ್ನೂ ಪ್ರೌಡ್ ಫೀಲಿಂಗ್ ಆಗಿದೆ. ಎರಡು ಸಪೋರ್ಟ್ ಇಲ್ದಿರಾ, ಗ್ರೂಪಲ್ಲಿದ್ದಿದ್ರೆ ಅದೊಂಥರ ಬ್ಯಾಕಪ್ ಸಪೋರ್ಟ್ ಆಗಬಹುದಾಗಿತ್ತು. ಬಟ್ ಯಾರು ಸಪೋರ್ಟ್ ಇಲ್ದಿರಾ ನಾವು ಇಬ್ಬರೇ ಮಾಡ್ತಿದ್ದೀವಲ್ಲ, ಅದು ಇನ್ನೂ ಒಂಥರ ಖುಷಿ ನಮಗೆ ಅಲ್ವಾ. ಆರಾಮ್ಸೆ ತುಂಬ ಇದು ತೊಗೋಬೇಡ, ಖುಷಿ ತೊಗೋಬೇಡ ಬಾಡಿ ಮೇಲೆ. ಆರಾಮ್ಸೆ ಕೂಲಾಗಿ ಇದು ಉಸಿರಾಡು, ಸ್ಮೂತಾಗಿ ಬ್ರೀತ್ ಮಾಡು, ಆರಾಮ್ಸೆ ಕೂತ್ಕೋ. ಎವ್ರಿಥಿಂಗ್ ವಿಲ್ ಬಿ ಫೈನ್. ನಿಖಿತಾಗ ತುಂಬ ಸ್ಟ್ರೆಸ್ ಆಗ್ತಿದೆ.